ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಶಿವ ಮಂಜುನಾಥ್ ಅಲಯ. ರಾಯರು ನನ್ನ ಜೀವನದಲ್ಲಿ ಕಲಿಸ್ಕೊಟ್ಟಂತ ಒಂದು ಬ್ಯೂಟಿಫುಲ್ ಲೆಸನ್ ನ ಒಂದು ಕತೆ ಮುಖಾಂತರ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದೀನಿ. ಒಂದು ಕಾಡ್ಗಿ ಚತ್ಕೊಂಡು ಎಲ್ಲಾ ಸುಟ್ಟೋಯ್ತಂತೆ. ಆನೆ ಮತ್ತೆ ಕೋತಿ ಮಾತ್ರ ಉಳಿತಂತೆ. ಆನೆ ಹೇಳ್ತಂತೆ, ನೋಡು, ಈ ಕಾಡಲ್ಲಿ ತಿನ್ನೋಕೆ ಏನೂ ಇಲ್ಲ, ನನಗೊಂದು ಕಾಡ್ ಗೊತ್ತು, ಸ್ವಲ್ಪ ದೂರ, ಅಲ್ಲಿಗೆ ಹೋದ್ರೆ ನಮ್ಗೆ ತಿನ್ನೋದಕ್ಕೆಲ್ಲ ಸಿಗುತ್ತೆ ಅಂತ ಹೇಳ್ತಂತೆ. ಕೋತಿಗೆ ಬೇರೆ ಆಪ್ಷನ್ ಇಲ್ದಿರ ಸರಿ ಓಕೆ ಅಂತ ಹೇಳಿ ಅವ್ರು ಇಬ್ರು ಜರ್ನಿನ ಶುರು ಮಾಡ್ತಾರಂತೆ. ದಾರಿಲಿ ಹೋಗ್ಬೇಕು ಅಂದಾಗ ಸುಮಾರು ನಾಯಿಗಳು ಕುತ್ಕೊಂಡು ಬೊಗಳ್ತಾ ಇದ್ವಂತೆ. ಈ ಆನೆ ಏನ್ ಮಾಡ್ತಂತೆ, ಅದ್ರ ಕಡೆ ಗಮನ ಕೊಡ್ದಿರಂಗೆ ಮುಂದೆ ಮೂವ್ ಮಾಡ್ತಂತೆ. ಆದ್ರೆ ಕೋತಿ ಏನ್ ಮಾಡ್ತಂತೆ, ನಾಯಿಗಳಿಗೆಲ್ಲ ಚೇಷ್ಟೆ ಮಾಡ್ತಂತೆ. ಅದಕ್ಕೆ ನಾಯಿಗಳೆಲ್ಲ ಏನ್ ಮಾಡಿದ್ವು, ಓಡ್ ಬಂದು ಕೋತಿಗೆ ಕಚ್ಬಿಟ್ವಂತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರಂತೆ. ನರಿಗಳೆಲ್ಲ ಕುತ್ಕೊಂಡು ಮಲ್ಕೊಂಡಿದ್ವಂತೆ. ಆದ್ರೆ ಈ ಆನೆ ಏನ್ ಮಾಡ್ತಂತೆ, ಮಲ್ಕೊಂಡಿದ್ ನರಿನ ಎಬ್ರಿಸ್ಬಾರ್ದು ಅಂತ ಅದ್ರ ಪಾಡಗ್ ಅದು ಹೋಯ್ತಂತೆ. ಬಟ್ ಈ ಕೋತಿ ಏನ್ ಮಾಡ್ತಂತೆ, ಹೋಗಿ ಅದಕ್ಕೆ ಕೆದಕ್ ಬಿಡ್ತಂತೆ. ನರಿಗಳೆಲ್ಲ ಎದ್ಬಿಟ್ಟು ಏನ್ ಮಾಡಿದ್ವಂತೆ, ಮತ್ತೆ ಕೋತಿ ಕಚ್ಬಿಟ್ವಂತೆ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಜರ್ನಿನ. ಹಾವುಗಳೆಷ್ಟು ಒಂದು ಹಾವುಗಳು ಮಲಗಿದ್ವಂತೆ. ಆನೆ ಏನ್ ಮಾಡ್ತಂತೆ, ಈ ಹಾವುಗಳನ್ನು ಕೂಡ ನಾವು ಕೆಣಕ್ಬಾರ್ದು ಅಂತ ಹೇಳ್ಬಿಟ್ಟು ತನ್ನ ಪಾಡಕ್ ತಾನು ಮುಂದೆ ಹೋಗ್ಬಿಡ್ತಂತೆ ದಾಟ್ಕೊಂಡು. ಬಟ್ ಈ ಕೋತಿ ಹಾವನ್ನ ಎತ್ತದು ಎಸ್ಯೋದು ಅವೆಲ್ಲ ಮಾಡಿದ್ರಂತೆ. ಅದಕ್ಕೆ ಈ ಕೋತಿಗೆ ಹಾವುಗಳೆಲ್ಲ ಬಂದು ಕಚ್ಬಿಡ್ತಂತೆ. ಅಟ್ ದ ಎಂಡ್ ಆಫ್ ದ ಜರ್ನಿ ಇನ್ನೇನ್ ಮುಗಿತಾ ಬರ್ಬೇಕು ಅಂದಾಗ ಕೋತಿ ಮುಕ್ಕಾಲ್ ಜೀವದಲ್ಲಿ ಇತ್ತಂತೆ. ಆಮೇಲೆ ತನ್ನ ಪೂರ್ತಿ ಪ್ರಾಣನ ಬಿಟ್ಬಿಡ್ತಂತೆ. ಆದ್ರೆ ಆನೆ ಮಾತ್ರ ಹೋಗ್ಬಿಟ್ಟು ಬೇರೆ ಕಾಡಿಗೆ ತಲುಪ್ತಂತೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತ ಅಂದ್ರೆ, ನಾವು ಹೋಗೋ ದಾರಿಲಿ ನಾಯಿಗಳು ಬೊಗಳುತ್ತಾ ಇರ್ತವೆ, ನರಿಗಳು ಒಂಚಾಕಿ ಸಂಚಾಕಿ ಕಾಯ್ತಾ ಇರ್ತವೆ, ವಿಷಕಾರಿ ಹಾವುಗಳು ನಮ್ಮನ್ನೇ ತಿಂದು ನಮ್ಗೆ ದ್ರೋಹ ಬಗೀತಾ ಇರ್ತವೆ. ನಾವ್ ಯಾವ್ದಕ್ಕೂ ಕೂಡ ತಲೆ ಕೆಡ್ಸ್ಕೊಂಬಾರ್ದು. ಗಜಗಾಂಭೀರ್ಯದಿಂದ ನಾವು ನಡೆದು ನಮ್ಮ ಲೈಫ್ ನ ಗುರಿನ ಮುಟ್ಟಬೇಕು. ನಾವ್ ಯಾವತ್ತು ಆನೆ ತತ್ವನ ಫಾಲೋ ಮಾಡ್ಬೇಕು, ಇವತ್ತು ಕೋತಿ ತತ್ವನಲ್ವಂತ.